ಪರೀಕ್ಷೆಗೆ ಅಂಕ ಬದಲು ಗ್ರೇಡ್ ಎಂದಿದ್ದ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ. ಹಿಂದಿ ಭಾಷೆಗೆ ಈ ವರ್ಷ ಅಂಕ ನೀಡುವಂತೆ ಹೈಕೋರ್ಟ್ ಆದೇಶ. ಹಿಂದಿ ಪರೀಕ್ಷೆಗೆ ಅಂಕ ಬದಲು ಗ್ರೇಡ್ ಎಂದಿದ್ದ ಸರ್ಕಾರಕ್ಕಾಗಿರೋ ಹಿನ್ನಡೆ ಇದು. ಈ ವರ್ಷ ಅಂಕ ನೀಡುವಂತೆ ಹೈಕೋರ್ಟ್ ಆದೇಶ ಇದೆ. ನ್ಯಾಯಮೂರ್ತಿ ಎಸ್ ಇಂದಿರೇಶ್ ಅವರ ಪೀಠದಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. ಸರ್ಕಾರದ ವಾದವನ್ನ ತಿರಸ್ಕರಿಸಿ ಅಂಕ ನೀಡುವಂತೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಹಿಂದಿಯಲ್ಲಿ ಹೆಚ್ಚು ಮಕ್ಕಳು ಅನುತ್ತೀರ್ಣ ಅಂತ ಸರ್ಕಾರ ವಾದ ಮಾಡಿತು. ವಿದ್ಯಾರ್ಥಿಗಳ ಮೇಲೆ ಒತ್ತಡ ಕಡಿಮೆ ಮಾಡೋದಕ್ಕೆ ಕ್ರಮ ಅಂತ ಸರ್ಕಾರ ಹೇಳಿತು. ಎಲ್ಲರನ್ನ ಪಾಸ್ ಮಾಡೋ ಉದ್ದೇಶ ಇದ್ರೆ ಪರೀಕ್ಷೆ ಮಾಡೋದು ಯಾಕೆ? ರಾಜ್ಯ ಸರ್ಕಾರವನ್ನ ನ್ಯಾಯಮೂರ್ತಿ ಇಂದಿರೇಶ್ ಪೀಠ ತರಾಟೆಗೆ ತೆಗೆದುಕೊಂಡಿದೆ. ಅಧಿಸೂಚನೆಯಲ್ಲಿಲ್ಲದ ಗ್ರೇಡ್ ಪದ್ಧತಿ ಈಗ ಅನುಷ್ಠಾನಗೊಳಿಸ್ತಾ ಇದ್ದೀರಿ. ಎಲ್ಲರನ್ನ ಪಾಸ್ ಮಾಡಬೇಕು ಅಂದಿದ್ರೆ ಪರೀಕ್ಷೆಯನ್ನೇ ರದ್ದು ಮಾಡಿ ನಿಯಮ ರೂಪಿಸಿದ ನಂತರ ಸೂಕ್ತವೆನಿಸಿದ ಈ ಕ್ರಮ ಕೈಗೊಳ್ಳಬಹುದು. ನಿಯಮ ರೂಪಿಸುವ ಮುಂಚೆಯೇ ಅಂಕ ಪದ್ಧತಿ ಬದಲಾವಣೆ ಸೂಕ್ತ ಅಲ್ಲ ಅಂತ ಹೇಳಿದೆ. 2025-26ನೇ ಸಾಲಿಗೆ ಹಿಂದಿ ಭಾಷೆಗೆ ಅಂಕ ನೀಡೋದಕ್ಕೆ ಮಹತ್ವದ ಆದೇಶ ಕೊಡಲಾಗಿದೆ. ಈ ಮೊದಲು ಹಿಂದಿ ಭಾಷೆಗೆ ಅಂಕ ನೀಡೋದಕ್ಕೆ ಹೈಕೋರ್ಟ್ ಸೂಚಿಸಿತ್ತು. ಆದೇಶ ಮರುಪರಿಶೀಲನೆ ಕೋರಿದ್ದ ರಾಜ್ಯ ಸರ್ಕಾರಕ್ಕೆ ಈಗ ಮತ್ತೆ ಹಿನ್ನಡೆಯಾಗಿದೆ. ರಾಜ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದೆ ನ್ಯಾಯಮೂರ್ತಿ ಇಂದಿರೇಶ್ ಅವರ ಪೀಠ. ಎಲ್ಲರನ್ನ ಪಾಸ್ ಮಾಡಬೇಕು ಅಂತ ಅಂದ್ರೆ ಪರೀಕ್ಷೆ ಯಾಕೆ ಮಾಡಿದ್ರಿ? ಪರೀಕ್ಷೆ ಮಾಡೋ ಅವಶ್ಯಕತೆಯೇ ಇರಲಿಲ್ಲ ಕೋರ್ಟ್ ಹೇಳಿರೋದು. 2025-26ನೇ ಸಾಲಿಗೆ ಹಿಂದಿ ಭಾಷೆಗೆ ಅಂಕ ನೀಡೋದಕ್ಕೆ ಮಹತ್ವದ ಆದೇಶ ಹೊರಬಿದ್ದಿದೆ. ಹಿಂದಿ ಭಾಷೆಗೆ ಈ ವರ್ಷ ಅಂಕ ನೀಡುವಂತೆ ಹೈಕೋರ್ಟ್ ಆದೇಶ. ಹೈಕೋರ್ಟ್ ಆದೇಶದ ಬಗ್ಗೆ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಮಕ್ಕಳು ಆತಂಕ ಪಡೋದು ಬೇಡ. ಹೈಕೋರ್ಟ್ ಆದೇಶದ ಬಗ್ಗೆ ನಾನು ಸಿಎಂ ಜೊತೆಗೂ ಮಾತಾಡಿದ್ದೀನಿ. ಸಿಎಂ ಜೊತೆ ಹಾಗೂ ಎಜಿ ಜೊತೆಗೂ ಮಾತಾಡ್ತೀನಿ ಅಂತ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲವನ್ನ ಪರಿಶೀಲನೆ ಮಾಡಿದ ನಂತರವೇ ತೀರ್ಮಾನ ಮಾಡ್ತೀವಿ ಅಂತ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಕೋರ್ಟಿನ ಈ ಆದೇಶದ ನಂತರ ಸಚಿವರು ಕೊಟ್ಟಂತಹ ಪ್ರತಿಕ್ರಿಯೆ ಇದು. ಸಿಎಂ ಜೊತೆ ಹಾಗೂ ಎಜಿ ಜೊತೆಗೆ ಮಾತಾಡ್ತೀನಿ ಅಂತ ಸಚಿವರು ಹೇಳಿದ್ದಾರೆ. ಅದೇ ನಾವು ಮೊನ್ನೆ ಒಂದು ಮಗು ಕೋರ್ಟಿಂದ ಕೇಳಿರತಕ್ಕಂಥದ್ದಕ್ಕೆ ನಾವು ರಿವ್ಯೂ ಹಾಕ್ಕೊಂಡಿದ್ವಿ. ಅದನ್ನು ನ್ಯಾಯಾಲಯ ಇಲ್ಲ ಮಂಗಳವಾರ ತಗೊಳ್ತೀವಿ ಅಂತ ಹೇಳಿದರು. ಮಂಗಳವಾರ ಇವತ್ತು ತಗೊಂಡು ಇವತ್ತು ಇಲ್ಲ ಈ ಸತಿಗೆ ನೀವು ಅಂಕವನ್ನು ಮಾಡಿ ಅಂಥೇಳಿ ಮತ್ತೆ ಹೇಳಿದ್ದಾರೆ. ಸೊ ಡಬಲ್ ಬೆಂಚಲ್ಲಿ ಫಸ್ಟು ಒಂದು PILನ ಇದು ಮಾಡಿದ್ರು. ಅಲ್ಲಿ ನಮಗೆ ಕಾನ್ಫಿಡೆನ್ಸ್ ಇತ್ತು, ಪರವಾಗಿಲ್ಲ ಅಂಥೇಳಿ. ಬಟ್ ಇಲ್ಲಿ ಹೇಳಿದಾಗ ನಾವು ಅದನ್ನು ನ್ಯಾಯಾಲಯ ಏನು ಹೇಳಿದ್ದಾರೆ ಅದನ್ನು ಒಂದು ಕಡೆ ಗಮನ ತಗೊಂಡು ಅದನ್ನು ಮಾಡಬೇಕಾಗ್ತದೆ ಒಂದು ಕಡೆಗೆ. ಮತ್ತು ಇನ್ನೊಂದು ಕಡೆಗೆ ಮನೆ ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಇವತ್ತಾಗಲೇ ಇಲಾಖೆ ವತಿಯಿಂದ ಅಪ್ಡೇಟ್ ಮಾಡಿ ನಾಳೆ ಸಾಯಂಕಾಲ ಒಂದು ಡಿಸ್ಕಸ್ ಮಾಡಿ ನಮ್ಮದು ಎಲ್ಲ ಬೇರೆ ಬೇರೆ ಸಿಚುವೇಶನ್ಸ್ ಇದೆ. ಯಾಕೆಂದರೆ ಕನ್ನಡದ ಪರವಾಗಿ ನಾವು ಮಾಡಬೇಕು ಅಂಥೇಳಿ, ನಮ್ಮ ಮಕ್ಕಳಿಗೆ ಒತ್ತಡ ಬರಬಾರ್ದು ಅಂಥೇಳಿ ನಿಟ್ಟಿನ ಮೇಲೆ ನಾವು ಮಾಡಿರ್ತಕ್ಕಂಥದ್ದು. ಈಗ ಮನೆ ಮುಖ್ಯಮಂತ್ರಿಗಳು ಅವರಿಗೆ ಜನರಲಾಗಿ ಬ್ರೀಫಿಂಗ್ ಮಾಡಿದೆ. ನಾಳೆ ಸಾಯಂಕಾಲ ಮಾತಾಡಿ ನೆಕ್ಸ್ಟ್ ಏನು ಅಂಥೇಳಿ ನಾವು ಮುಂದಿನ ದಿನಗಳಲ್ಲಿ ಅನೌನ್ಸ್ ಮಾಡ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.